ನಾಡಿನಾದ್ಯಂತ ಇವತ್ತು ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಮೇಳೈಸಿದೆ. ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ವೈಕುಂಠ ದರ್ಶನವನ್ನ ಮಾಡಬೇಕು ಅಂತಕ್ಕಂಥ ಆಸೆಗಳೊಂದಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ದೇವಸ್ಥಾನಗಳಿಗೆ ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ. ಅದರಲ್ಲೂ ತಿರುಪತಿಯಲ್ಲಂತೂ ಕೇಳೋ ಹಾಗೆ ಇಲ್ಲ. ಈ ಸರ್ತಿ ಸ್ವಲ್ಪ ಆ ಸಡಗರ ಈ ಕಾಲ್ತುಳಿತದಿಂದ ಸ್ವಲ್ಪ ಮಂಕಾಗಿದೆ. ಆದ್ರೂ ಎಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಸಾಮಾನ್ಯವಾಗಿ ಬಾಲಾಜಿ ದರ್ಶನಕ್ಕೆ ಯಾವಾಗಲೂ ಜನ ಇರ್ತಾರೆ. ಇವತ್ತು ವಿಶೇಷ ಸಾಗರೋಪಾದಿಯಲ್ಲಿ ಭಕ್ತಗಣ ಹರಿದು ಬರ್ತಾ ಇದೆ. ಮುಂಜಾನೆಯಿಂದಲೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದು ಇವತ್ತಿನ ದಿನ ಪುನೀತರಾಗಬೇಕು ಅಂತ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪಬ್ಲಿಕ್ ಟಿವಿ. ಮುಂಜಾನೆಯಿಂದಲೇ ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಭಕ್ತಗಣ ಹರಿದು ಬರ್ತಾ ಇದೆ ದೊಡ್ಡ ಸಂಖ್ಯೆಯಲ್ಲಿ. ಸಾಮಾನ್ಯವಾಗಿ ನಾರಾಯಣ, ವಿಷ್ಣು, ಗೋವಿಂದನ ದರ್ಶನವನ್ನ ಇವತ್ತು ಪಡೆದರೆ ಪುನೀತರಾಗಬಹುದು, ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದಲೇ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಹೊಸ ವರ್ಷದ ಮೊದಲ ಹಬ್ಬ ಇದು, ಹಾಗೆ ನೋಡಕ್ ಹೋದ್ರೆ ಅಂದ್ರೆ ಕ್ಯಾಲೆಂಡರ್ ವರ್ಷದ ಮೊದಲ ಹಬ್ಬ. ಹಾಗಾಗಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಯಾವಾಗಲೂ ತಿರುಪತಿಯಲ್ಲಿ ರಶ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಈಗ ಅದು ಇನ್ನೂ ಕೂಡ ಇಮ್ಮಡಿಯಾಗಿದೆ. ಪಬ್ಲಿಕ್ ಟಿವಿ ಈಗ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಇರ್ತಕ್ಕಂಥದ್ದು ಹೇಗಿದೆ ಭಕ್ತಗಣ ಅಂತ. ಬಟ್ ಇದೊಂದು ಕಾಲ್ತುಳಿತ ಪ್ರಕರಣ ಒಂದು ಸ್ವಲ್ಪ ಈ ಸಡಗರ ಸಂಭ್ರಮಕ್ಕೆ ಸ್ವಲ್ಪ ಆ ಸಂಭ್ರಮವನ್ನು ಕಡಿಮೆ ಮಾಡಿದೆ ಅಂತಾನೆ ಹೇಳಬಹುದು. ನಿನ್ನೆ ಎಲ್ಲ CM DCM ಅಂದ್ರೆ ಆಂಧ್ರ ಪ್ರದೇಶದ CM DCM ಎಲ್ಲರೂ ಕೂಡ ತಿರುಪತಿಗೆ ಬಂದಿದ್ರು. ಇವತ್ತು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಹೇಗೆ ಯಾವ ರೀತಿ ಸಜ್ಜಾಗಿದೆ ತಿರುಪತಿ ಅಂತಕ್ಕಂಥದನ್ನ ತಾವು ನೋಡ್ತಾ ಇದ್ದೀರಾ. ಬೆಟ್ಟದ ಮೇಲಿನ ಗೋವಿಂದ ನಾಮಸ್ಮರಣೆ ಕೆಳಗಡೆ ಭಾಗದ ತನಕನೂ ಕೂಡ ಕೇಳಬೇಕು, ಆ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಲಕ್ಷಾಂತರ ಭಕ್ತರು ಇವತ್ತು ತಿಮ್ಮಪ್ಪನ ಸನ್ನಿಧಿಗೆ ಬರ್ತಾರೆ. ಹೋಗೋದಕ್ಕಾಗದೇ ಇದ್ದಂಥವ್ರು ಅವರವರ ಏರಿಯಾದಲ್ಲಿ ಇರ್ತಕ್ಕಂಥ ಕೆಲವೊಂದು ದೇವಸ್ಥಾನಗಳಿಗೆ ಇಲ್ಲೇ ಹೋಗ್ತಾರೆ. ಈಗ ಬೆಂಗಳೂರಿನಲ್ಲೂ ಕೂಡ TTD ದೇವಸ್ಥಾನ ಇದೆ, ತಿರುಮಲ ತಿರುಪತಿ ದೇವಸ್ಥಾನ ಇದೆ. ಅದಲ್ಲದೆ ಬೇರೆ ಬೇರೆ ನಾರಾಯಣ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವಸ್ಥಾನ, ಗೋವಿಂದನ ದೇವಸ್ಥಾನ, ಇಸ್ಕಾನ್ ಹೀಗೆಲ್ಲ ಇದೆ. ಎಲ್ಲ ಕಡೆಯಲ್ಲೂ ಕೂಡ ಜನ ತಿರುಪತಿಗೆ ಹೋಗಕ್ಕಾಗದೇ ಇದ್ದವರು ಇಲ್ಲೇ ಹೋಗಿ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪಬ್ಲಿಕ್ ಟಿವಿ ಅಲ್ಲಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಬಸ್ ಸ್ಟ್ಯಾಂಡಿಂದ ಹಿಡಿದು ಎಲ್ಲ ಕಡೆ ಜನ. ಆದರೂ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ. ಅಲ್ಲಿ ಎಷ್ಟೇ ಜನ ಬಂದರೂ ಕೂಡ 3-4 ಗಂಟೆಗೆಲ್ಲ ದರ್ಶನ ಆಗ್ಬಿಡುತ್ತೆ. ಈಗ ಆ ಬಸ್ನ ಒಳಗಡೆ ಇರ್ತಕ್ಕಂಥವರೇ ಗಾಯಾಳುಗಳು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇವರೆಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಕಾಲ್ತುಳಿತ ಅಂತಕ್ಕಂಥದ್ದು ಒಂದು ಆಗಿರಲಿಲ್ಲ ಅಂತಂದ್ರೆ ಇವತ್ತಿನ ಸಡಗರ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ನಿಜಕ್ಕೂ ಕೂಡ ಎಷ್ಟು ಅದ್ಭುತವಾದ ವ್ಯವಸ್ಥೆ ತಿರುಪತಿನಲ್ಲಿ ಅಂದರೆ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಇನ್ನು ಚಿಕ್ಕ ತಿರುಪತಿಯ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ. ವಿವಿಧ ಹೂಗಳಿಂದ ಸಿಂಗಾರಗೊಂಡಿದ್ದಾನೆ ತಿಮ್ಮಪ್ಪ. ಕೋಲಾರದ ಚಿಕ್ಕ ತಿರುಪತಿ ವೈಕುಂಠ ದ್ವಾರದ ಮೂಲಕ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತಗಣ. ವೈಕುಂಠ ದ್ವಾರದಲ್ಲಿ ಹೋಗಬೇಕು ಅಂತಕ್ಕಂಥದ್ದೇ ಪದ್ಧತಿ. ಮುಂಜಾನೆ 4 ಗಂಟೆಯಿಂದಲೇ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕೋಲಾರದ ಮಾಲೂರಿನಲ್ಲಿರ್ತಕ್ಕಂಥ ಚಿಕ್ಕ ತಿರುಪತಿ ದೇವಸ್ಥಾನ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಇವತ್ತು. ವಿವಿಧ ಹೂಗಳಿಂದ ದೇವರನ್ನ ಅಲಂಕಾರಗೊಳಿಸಿರ್ತಾರೆ. ಸಹಜವಾಗಿ ಆ ರೀತಿ ಇರುತ್ತೆ. ವೈಕುಂಠ ದ್ವಾರದ ಮೂಲಕ ಭಕ್ತರು ಪಾಸ್ ಆಗ್ಬೇಕಲ್ಲ. ಎಲ್ಲ ಕಡೆ ವೈಕುಂಠ ದ್ವಾರವನ್ನ ನಿರ್ಮಾಣ ಮಾಡಿರ್ತಾರೆ. ವೈಕುಂಠ ಪ್ರಾಪ್ತಿ ಆಗುತ್ತೆ ಇವತ್ತಿನ ದಿನ ನಾವು ದೇವರ ದರ್ಶನವನ್ನ ಪಡೆದ್ರೆ ಅಂತಕ್ಕಂಥ ನಂಬಿಕೆ ಪ್ರತೀತಿ ಮೊದಲಿಂದನೂ ಇದೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಚಿಕ್ಕ ತಿರುಪತಿಯ ದೇವರ ಮಹಾಮಂಗಳಾರತಿ ಆಗ್ತಾ ಇರ್ತಕ್ಕಂಥದ್ದು. ಭಕ್ತರು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ. ಎಲ್ಲೆಲ್ಲಿ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಇದೆ ಎಲ್ಲ ಕಡೆಯಲ್ಲೂ ಕೂಡ ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ ದೇವರ ದರ್ಶನವನ್ನ ಪಡಿಬೇಕು ಅಂತ. ಬೆಳಗಿನ ಜಾವ 4 ಗಂಟೆ ಹೇಳಿ ಕೇಳಿ ಧನುರ್ಮಾಸ ಬೇರೆ, ಇವಾಗ 4 ಗಂಟೆ 4:15ಗೆಲ್ಲ ಪೂಜೆ ಆಗ್ಬಿಡುತ್ತೆ. ಸೊ ಇವತ್ತು ವಿಶೇಷವಾಗಿ ಆ ಪೂಜಾ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಧನುರ್ಮಾಸದ ಸಂದರ್ಭದಲ್ಲಿ ದೇವರ ದರ್ಶನವನ್ನ ಪಡಿಬೇಕು ಅಂತಕ್ಕಂಥದ್ದು ಯಾವಾಗಲೂ ಕೂಡ ಮೊದಲಿಂದ ಬಂದಿರತಕ್ಕಂಥ ನಂಬಿಕೆ. ಅದರಲ್ಲೂ ವೈಕುಂಠ ಏಕಾದಶಿ ಈ ಸರ್ತಿ ಧನುರ್ಮಾಸದಲ್ಲಿ ಬಂದಿರತಕ್ಕಂಥದ್ದು. ಅದನ್ನ
ಪ್ರತಿಯೊಬ್ಬರು ಕೂಡ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆಯುವ ಮುಖಾಂತರ ಉಪಯೋಗ ಮಾಡ್ಕೊಳ್ತಾ ಇರೋ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಚಿಕ್ಕ ತಿರುಪತಿಯ ದೇವರ ದರ್ಶನ. ಇನ್ನು ನೇರವಾಗಿ ನಾವೀಗ ತಿರುಪತಿಗೆ ಹೋಗೋಣ. ನನ್ನ ಕೊಲೀಗ್ ರವಿ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಧನುರ್ಮಾಸ ಅದರ ಜೊತೆಗೆ ವೈಕುಂಠ ಏಕಾದಶಿಯ ದಿನ ತಿರುಪತಿಯ ಸನ್ನಿಧಿಯಲ್ಲಿ, ತಿಮ್ಮಪ್ಪನ ಸನ್ನಿಧಿಯಲ್ಲಿದ್ದೀರಾ ತಾವು. ಸ್ವಲ್ಪ ಈ ಬಾರಿಯ ಸಂಭ್ರಮ ಕಮ್ಮಿ ಆಯ್ತು ಅಂತ ಅನ್ಕೋತೀನಿ ನಾನು, ಯಾಕೆಂದ್ರೆ ಈ ಕಾಲ್ ತುಳಿತ ಪ್ರಕರಣದಿಂದ. ಆದರೂ ಕೂಡ ಭಕ್ತಾದಿಗಳ ಸಂಖ್ಯೆ ವಿಪರೀತವಾಗಿದೆ ಅಂತ ಮಾಹಿತಿ. ಹೇಗಿದೆ ಅಲ್ಲಿನ ದೃಶ್ಯಾವಳಿಗಳು ಇವತ್ತು ಅಂತ? ಖಂಡಿತ ಅರವಿಂದ್, ಯಾವುದೇ ಭಕ್ತಗಣ ಕಡಿಮೆ ಆಗಿಲ್ಲ. ಯಾಕಂದರೆ ವೈಕುಂಠ ಏಕಾದಶಿ ಜೊತೆಗೆ ಇವತ್ತು ಮುಕ್ಕೋಟಿ ಏಕಾದಶಿ ಅಂತಲೇ ಕರೆಯಲ್ಪಡುವ ವಿಶೇಷವಾದ ದಿನ ಆಗಿರೋದ್ರಿಂದಾಗಿ ಇವತ್ತು ಲಕ್ಷಾಂತರ ಜನ ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಇವತ್ತು ತಿರುಪತಿ ತಿರುಮಲಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ನಾವಿವತ್ತು ಏನು ತಿರುಪತಿಯಲ್ಲಿ ಬರೀ ಇರುವಂಥ ಚೆಕ್ ಪೋಸ್ಟ್ ಬಳಿ ಇದ್ದೀವಿ, ಅಂದರೆ ಅಲಿಪಿರಿಯಲ್ಲಿದ್ದೀವಿ. ಇಲ್ಲಿ ನೋಡೋದಾದರೆ ಸಾಕಷ್ಟು ಜನ ಭಕ್ತರು ಈಗಾಗಲೇ ತಿರುಮಲಕ್ಕೆ ತೆರಳ್ತಾ ಇರ್ತಕ್ಕಂಥದ್ದು. ಅಂದರೆ ತಿರುಪತಿಯಿಂದ ತಿರುಮಲಕ್ಕೆ ತೆರಳೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಅಂದರೆ ನಿನ್ನೆ 1,20,000 ಟಿಕೆಟ್ಗಳನ್ನು TTD ಇಶ್ಯೂ ಮಾಡಿರ್ತಕ್ಕಂಥದ್ದು. ಅದರಂತೆ ಲಕ್ಷಾಂತರ ಜನ ಭಕ್ತರು ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ವೈಕುಂಠ ದ್ವಾರ ಪ್ರವೇಶ ಮಾಡುವ ಮೂಲಕ ಇವತ್ತು ಮೋಕ್ಷ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಇವತ್ತು ವಿಶೇಷವಾದ ದಿನ, ಮುಕ್ಕೋಟಿ ಏಕಾದಶಿ ದಿನ ಅಂತಲೇ ಕರೆಯಲ್ಪಡುವಂಥ ದಿನ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಏನು ದಕ್ಷಿಣಾಭಿಮುಖವಾಗಿ ವೈಕುಂಠ ದ್ವಾರ ನಿರ್ಮಾಣ ಮಾಡಿದರೆ ಅದರಲ್ಲಿ ಪ್ರವೇಶ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತಿರುಪತಿಯತ್ತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅದರಂತೆ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಸಾವಿರಾರು ಸಂಖ್ಯೆ, ಲಕ್ಷಾಂತರ ಜನ ಭಕ್ತರು ಆಗಮಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ನಿನ್ನೆ ಏನು ಕಾಲ್ತುಳಿತ ಸಂಭವಿಸಿತು, ಆದರೂ ಕೂಡ